ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕೇನಹಳ್ಳಿ ಮಲ್ಲೇನಹಳ್ಳಿ ಜೋಡಿ ಗ್ರಾಮಕ್ಕೆ ಸೇರಿದಂತಹ ಗ್ರಾಮ ಠಾಣೆಯ ಸದರಿ ನಂಬರ್ 37ರಲ್ಲಿ 6.18 ಗುಂಟೆ ಜಮೀನನ್ನ ವಿಧಾನ ಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್ ಅವರ ಕುಟುಂಬದವರು ಭೂ ಕಬಳಿಕೆಯ ಬಗ್ಗೆ ಸುದ್ದಿಗೋಷ್ಠಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಜೋಡಿ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯ ಒತ್ತುವರಿ ಹಾಗೂ ಭೂ ಹಗರಣ ಎಂಎಲ್ಸಿ ಎಂಆರ್ ಸೀತಾರಾಮ್ ಅವರ ಕುಟುಂಬದವರ ಮೇಲೆ ಭೂ ಕಬಳಿಕೆ ಆರೋಪ ಕೂಡಲೇ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯ ಎಂದು ಕೆಆರ್ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಎಂ ಹೇಳಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ದೇವನಹಳ್ಳಿಯ ಬೀರಸಂದ್ರದ ಜಿಲ್ಲಾಡಳಿತ ಭವನದ ಮುಂದೆ ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗೂ ಸಹ ಮನವಿಯನ್ನು ಸಲ್ಲಿಸಿದ್ದಾರೆ. ಗ್ರಾಮಸ್ಥರು ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಿರುವಂತಹ ಒಂದೇ ಕುಟುಂಬಕ್ಕೆ ಪುನಃ 6 ಎಕರೆ 18 ಗುಂಟೆ ಜಮೀನು ಮಂಜೂರು ಮಾಡುವಂತೆ ಸರ್ಕಾರ ನಡಾವಳಿ ಮಾಡೋ ಮೂಲಕ ಭೂ ಮಾಫಿಯಾಗಿ ಕುಮ್ಮಕ್ಕು ನೀಡ್ತಾ ಇದೆ. ಇದೇ ಮಾರ್ಚ್ 31ರ ಒಳಗಾಗಿ ಕೂಡಲೇ ಸೂಕ್ತ ತನಿಖೆಯನ್ನ ಕೈಗೊಂಡು ಭೂ ಒತ್ತುವರಿಯನ್ನ ತೆರವು ಮಾಡದಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಅಂತ ಹೇಳಿ ಎಚ್ಚರಿಸಿದ್ರು. ವಕೀಲ ಸಿದ್ಧಾರ್ಥ್ ಮಾತನಾಡಿ, ಬಲಾಢ್ಯರಿಗೆ ಮಾತ್ರ ಇಂದಿನ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಕಾರ್ಯನಿರ್ವಹಿಸ್ತಾ ಇದೆ. ಬಡವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವಂತಹ ಕನಿಷ್ಠ ಪ್ರಜ್ಞೆಯೂ ಸಹ ಇಲ್ಲದಂತಾಗಿದೆ. ಕೇವಲ ಹಣದಾಸೆಗೆ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಎಂಆರ್ ಸೀತಾರಾಮ್ ಅವರ ಕುಟುಂಬದವರು ಭೂ ಸಾಗುವಳಿ ಮಾಡ್ತಾ ಇಲ್ಲ. ಸಾವಿರಾರು ಕೋಟಿ ರೂಪಾಯಿಗಳು ಗಳಿಸಿಕೊಳ್ಳುವವರಿಗೆ ಪುನಃ ಭೂಮಿ ಮಂಜೂರು ಮಾಡ್ತಾರೆ. ಇದು ಅಧಿಕಾರ ದುರ್ಬಳಕೆಗೆ ಸೂಕ್ತ ಉದಾಹರಣೆಯಾಗಿದೆ ಅಂತ ಹೇಳಿ ತಿಳಿಸಿದ್ರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಜೋಡಿ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯ ಒತ್ತುವರಿ ಹಾಗೂ ಭೂ ಹಗರಣ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲೇನಹಳ್ಳಿ ಗ್ರಾಮದ ಕೃಷ್ಣಪ್ಪರವರು ಮಾತನಾಡಿದರು. ಈ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ವಾಸವಾಗಿರುವಂತಹ ನಿವಾಸಿಗಳನ್ನ ಒಕ್ಕಲೆಬ್ಬಿಸಿ ಅಲ್ಲಿಂದ ಓಡಿಸಿದ್ದಾರೆ. ಈಗ ಭೂಮಿಯನ್ನ ಕಬಳಿಕೆ ಮಾಡ್ತಾ ಇದ್ದಾರೆ. ಈ ಭೂಮಿಯ ಕುರಿತ ಹೈಕೋರ್ಟ್ ನಿರ್ದೇಶನ ಭೂಮಿಯ ಒತ್ತುವರಿ ತೆರವು ಮಾಡುವಂತೆ ಹೇಳಿದೆ. ಆದ್ರೂ ಯಾವ ಅಧಿಕಾರಿಯೂ ತೆರವುಗೊಳಿಸುವಂತಹ ಧೈರ್ಯವನ್ನ ತೋರಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಭೂಮಿ ಮಂಜೂರು ಮಾಡಲು ಅವಕಾಶವನ್ನ ನೀಡಬಾರದು. 6 ಎಕರೆ 18 ಗುಂಟೆ ಜಮೀನು ಸಂಪೂರ್ಣವಾಗಿ ಗ್ರಾಮಸ್ಥರಿಗೆ ಸೇರಬೇಕು. ಹಲವಾರು ವರ್ಷಗಳಿಂದ ಈ ರೀತಿಯ ಅನ್ಯಾಯ ನಡೀತಾ ಇದೆ. ಗ್ರಾಮಸ್ಥರಿಗೆ ಕಿರುಕುಳ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಸ್ಥಳ ಪರಿಶೀಲನೆ ನಡೆಸಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಒಂದು ವೇಳೆ ಸರ್ಕಾರಿ ಜಾಗವನ್ನ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳದೆ ಅವರಿಗೆ ಮಂಜೂರು ಮಾಡಿದ್ರೆ ನಾವು ತೀವ್ರವಾದ ಹೋರಾಟವನ್ನ ಮಾಡ್ತೇವೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾದಂತಹ ವೆಂಕಟೇಶ್ ಮೂರ್ತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯದರ್ಶಿ ಸುಬ್ರಹ್ಮಣಿ, ಅಂಬೇಡ್ಕರ್ ಸೇನೆಯ ತಾಲೂಕು ಅಧ್ಯಕ್ಷ ರಾಯಚಂದ್ರ, ಸೋಮಶೇಖರ್, ಊರಿನ ಗ್ರಾಮಸ್ಥರು ಮತ್ತು ಹಿರಿಯ ಹೋರಾಟಗಾರರಾದಂತಹ ನಾಗರಾಜ್, ಕೃಷ್ಣಪ್ಪ, ಸಿದ್ಧಾರ್ಥ್ ಸೇರಿದಂತೆ ಹಲವು ಗ್ರಾಮಸ್ಥರು ಮತ್ತು ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ನಿಮ್ಗೆಲ್ಲ ಗೊತ್ತಿರಬಹುದು, ಸುಮಾರು 45 ವರ್ಷಗಳಿಂದ ಅದೇ ಗ್ರಾಮಸ್ಥರು ಮತ್ತೆ ದೇವನಹಳ್ಳಿಯಲ್ಲಿ ಕೆಲವು ಪ್ರಾಮಾಣಿಕ ಹೋರಾಟಗಾರರು ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಯಾವ ವಿಚಾರವಾಗಿ ಅಂದ್ರೆ ಅಕ್ಕೇನಹಳ್ಳಿ ಮನೆಯಲ್ಲಿ ಸುಮಾರು 1200 ಎಕರೆ ಅಕ್ರಮವಾಗಿ ಏನು MS ರಾಮಯ್ಯ ಕುಟುಂಬದವರು ಬಳಸ್ಕೊಂಡಿದ್ದಾರೆ. ಸರ್ಕಾರಿ ಗುಂತೊಪ್ಪು ಆಗಿರ್ಬೋದು, ಸರ್ಕಾರಿ ಖರಾಬ್ ಆಗಿರ್ಬೋದು, ಸರ್ಕಾರಿ ಗೋಮಾಳ ಆಗಿರ್ಬೋದು, ಸರ್ಕಾರಿ ದೇವಸ್ಥಾನ, ಗ್ರಾಮ ಠಾಣೆ, ಹೀಗೆ ಹಲವಾರು ಜಮೀನುಗಳನ್ನ ತಮ್ಮ ಪ್ರಭಾವದಿಂದ ತಮ್ಮ ಒಂದು ಏನು ಶಕ್ತಿಯಿಂದ ಆ ಸಂದರ್ಭದಲ್ಲಿ ಶಕ್ತಿಯಿಂದ ಏನು ಪಾಪ ಊರಿನ ಗ್ರಾಮಸ್ಥರನ್ನ ಬಿಟ್ಟು 1200 ಎಕರೆ ಕಬ್ಜಾ ಮಾಡಿದ್ದಾರೆ. ಸೊ ಇದೇ ವಿಚಾರವಾಗಿ ಸುಮಾರು ಪಾಪ ಇವರು ಎಲ್ಲ ಆಗಿನ ಕಾಲಕ್ಕೆ 2074 ಸ್ಟಾರ್ಟ್ ಮಾಡಿಸುತ್ತೆ ಅನ್ಸುತ್ತೆ. ಸೊ 74ರಿಂದ ಹಿಡಿದು ಇಲ್ಲಿವರೆಗೂ ಹೋರಾಟ ಮಾಡ್ತಾ ಬಂದಿದ್ರೆ ಅವ್ರಿಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ. ಪ್ರಧಾನಮಂತ್ರಿಗಳಿಗೂ ಕೊಟ್ಟಿದ್ದಾರೆ, ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ, ಆಗಿನ ಕಾಲದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲೆಲ್ಲ ಆವಾಗೂ ಕೂಡ ಇದನ್ನ ಹೈಕೋರ್ಟ್ಗೂ ರಿಟ್ ಹಾಕೊಂಡಿದ್ದಾರೆ. ಯಾವುದೇ ರೀತಿ ಅಲ್ಲಿಯೂ ಕೂಡ ನ್ಯಾಯ ಸಿಕ್ಕಿಲ್ಲ. CBI ಕೂಡ ಬರ್ತಿದ್ದಾರೆ, ಸೊ ಅಲ್ಲೂ ನ್ಯಾಯ ಸಿಕ್ಕಿಲ್ಲ. ಸೊ ಇದೇ ವಿಚಾರವಾಗಿ ನಾವು ಕಳೆದ 1-2-3 ದಿನದಿಂದ ಹೋಗಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಅಲ್ಲಿ ನೋಡ್ಬೇಕು ನೀವೆಲ್ಲ ಒಂದು ಹೆಂಗಾಗಿದೆ ಅಂದ್ರೆ
ಸುಮಾರು ಆ ಪ್ರದೇಶ ಸುಮಾರು 1200 ಎಕರೆ, ಒಂದು 25 ಕೋಟಿ ಅಂದ್ರೇನು ಸುಮಾರು ಎಷ್ಟು 25,000 ಕೋಟಿ ಆಸ್ತಿ ಸರ್ಕಾರದಿಂದ. ಅವ್ರು ಇವಾಗ ಅವ್ರ ಹೆಸರು ಪಾಣಿ ಬರ್ತಾ ಇದ್ದು 825 ಎಕರೆ ಪಾಣಿ ಅವ್ರ ಹೆಸರು ಬರ್ತಾ ಇದೆ. ಏನಣ್ಣ? ಹೌದು, 825 ಎಕರೆ ಪಾಣಿ ಅವ್ರ ಮಕ್ಕಳ ಹೆಸರು, ಗೋಮಾಳ ಜಮೀನು. ಸೊ ಹೆಂಗೆ 1950ರಲ್ಲಿ ಅವ್ರಿಗೆ ಗ್ರಾಂಟ್ ಆಗಿದೆ ಅಂತ ತೋರಿಸ್ತಾರೆ. 1957ರಲ್ಲಿ MS ರಾಮಯ್ಯಗೆ 25 ವರ್ಷ, MS ರಾಮಯ್ಯ 25 ವರ್ಷ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇಲ್ಲಿ ಯಾವ ಹುಡುಗಿಗೆ 25 ವರ್ಷ, ಅವನಿಗೆ 460 ಎಕರೆ ಚಿಲ್ಲರೆ ಗ್ರಾಂಟ್ ಆಗುತ್ತಂದ್ರೆ ಎಲ್ಲಿ? ಆ ಗ್ರಾಂಟ್ ಜಮೀನ್ ಬಿಟ್ಟು ಕೂಡ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ SC/ST ಜಮೀನುಗಳು, ಪ್ರಮುಖವಾಗಿ ನಾಯಕ ಸಮುದಾಯ ಮತ್ತೆ ಅಲ್ಲಿರ್ತಕ್ಕಂಥ SC ಗಳ ಸಮುದಾಯ ಸೇರಿ ಎಲ್ಲ ಇವ್ರಿಗೆ ಕಬ್ಜಾ ಮಾಡ್ಕೊಳ್ತಾ ಬರ್ತಾನೆ. ಹಂತವಾಗಿ ಕಬ್ಜಾ ಮಾಡ್ಕೊಂಡು 1200 ಎಕರೆ ಆಗುತ್ತೆ. ಸೊ ಈ ವಿಚಾರವಾಗಿ ನಾವು ಏನು ಭೂಮಿ ಒತ್ತುವರಿ ಆಗಿದೆ, ಮತ್ತೆ ಆ ಗ್ರಾಮ ಠಾಣ 6 ಎಕರೆ 18 ಗುಂಟೆ ಗ್ರಾಮ ಠಾಣ ಇರ್ತದೆ. ಅವರು ಅವಾಗ 2074ರಲ್ಲಿ ಅವ್ರು ಅಲ್ಲೇ ಇರ್ತಾರೆ ಕೂಡ, ಅಲ್ಲೇ ಇರ್ತಾರೆ. ಸೊ ಆ ಇದ್ರಲ್ಲಿ ಮತ್ತೆ ಅವ್ರು ಒಕ್ಕಲೆ ಬಿಡಿಸ್ತಾರೆ. ಯಾವ ಕಡೆ ಈ ಕಡೆ ಎತ್ತಗಾನಲ್ಲಿ ಕಡೆ ಅವ್ರು ಒಕ್ಕಲೆ ಬಿಡಿಸ್ತಾರೆ. ಅಲ್ಲೊಂದ್ ಸ್ವಲ್ಪ ಬಂಡೆ ಜಾಗ ಇದೆ, ನಿಮ್ಗೆಲ್ಲ ನೋಡ್ಬೇಕು ದಯವಿಟ್ಟು. ಅಲ್ಲೊಂದ್ ಸ್ವಲ್ಪ ಬಂಡೆ ಜಾಗ ಇದೆ. ಆ ಸೀಮಿತ ಪ್ರದೇಶದಲ್ಲಿ ಅವ್ರನ್ನ ಒಕ್ಕಲೆಬ್ಬಿಸಿ ಅಲ್ಲಿ ಕಳಿಸ್ತಾ ಹೋಗ್ತಾರೆ. ಆ ಕಳಿಸಿದ ಸಂದರ್ಭದಲ್ಲಿ ಅವ್ರಿಗೊಂದು ಆಶ್ವಾಸನೆ ನೀಡ್ತಾರೆ, ನಿಮ್ಗೆ ಬೇರೆ ಪರ್ಯಾಯ ಮಾರ್ಗ ಹುಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ನೀಡಿ ಆಗಿನ ಸಂದರ್ಭದಲ್ಲಿ ಇವ್ರಿಗೆ ಆಶ್ವಾಸನೆ ನೀಡಿ ಅದೇ ಯಾವ ರೀತಿ ಇದ್ರು ಮುಂದುವರೆದಿಲ್ಲ. ಇವರು ಕೂಡ ಆ ಸ್ಥಳಕ್ಕೆ ಆ ಮನೆಗಳಿಗೆ ಯಾವುದೇ ರೀತಿ ಪತ್ರ ಕೊಟ್ಟಿಲ್ಲ, ಏನೂ ಇಲ್ಲ. ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಗಳು ತುಂಬಾ. ನೋಡಿ, ಏರ್ಪೋರ್ಟ್ ಪಕ್ಕದಾಗೆ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಮತ್ತೆ ಅಲ್ಲಿ ಸ್ಮಶಾನ, ಹಾಲಿ ಸ್ಮಶಾನ ಒತ್ತುವರಿ ಮಾಡ್ಕೊಂಡು ಇವಾಗಿರೋ ಸ್ಮಶಾನಕ್ಕೆ ಜಾಗ ಇಲ್ಲ. ಎಲ್ಲೆಲ್ಲಿ ಉಳ್ತಾ, ಬಂಡೆ ಮೇಲೆ ಉಳ್ತಾ ಇದಾರೆ. ಬಂಡೆ ಪಕ್ಕದಲ್ಲಿ ಉಳ್ತಾ ಇದ್ದಾರೆ. ಆ 2 ಎಕರೆ 20 ಗುಂಟೆಯಲ್ಲಿ ನಾವು 50 ವರ್ಷದಿಂದ ಮನೆ ಕಟ್ಕೊಂಡಿದ್ದೀರಿ. ಆವತ್ತಿನ ಪಂಚಾಯತಿ ಕಂದಾಯ ಕಟ್ಕೊಂಡ್ ಬಂದಿದ್ದೀರಿ. ಕರೆಂಟ್ ಬಿಲ್ ಇದೆ, ಅದು 37/1 ನಿಶ್ಚಿತ ನಮ್ಮ ಖಾತೆ ಆಗಿದೆ. ಪಂಚಾಯತ್ನಲ್ಲಿ ಖಾತೆ ಮಾಡ್ಕೊಟ್ಟಿದ್ದಾರೆ. ಈ ಕಡೆ ನಾವು ಮನೆ ಕಟ್ಕೊಂಡಿದ್ದೀರಲ್ಲ, ಅದ್ರಿಂದ ಅವನಿಗೆ ಖಾತೆ ಈ ಖಾತೆ ಮಾಡಿದ್ದಾರೆ. ಅದು ನಮ್ಮ ಮೇಲೆ ಕೇಸ್ ಹಾಕವ್ರೆ, ಈ ಜಾಗ ನಮ್ದು ಬಿಟ್ಕೊಡ್ರಿ. ನಾವು ಮನೆ ಕಟ್ಕೊಂಡು ಹೆಚ್ಚು ಮನೆ ಕಟ್ಕೊಂಡು ಸೀಟ್ ಮನೆ ಕಟ್ಕೊಂಡು ಆವತ್ತಿಂದ 50 ವರ್ಷದಿಂದ ಅಲ್ಲೇ ಇರೋದು. ನಾವು ಮನೆ ಕಟ್ಬೇಕು ಪರ್ಮಿಷನ್ ಕೊಡೋ ಅಂತ ಹೇಳಿದ್ರೆ ಪರ್ಮಿಷನ್ ಇಲ್ಲ. ಇದು ಪರ್ಮಿಷನ್ ಕೊಡಕ ಮುಂಚೆ ದಾಖಲಾತಿಗಳಿಲ್ಲ. ನಾವು ಕಂದಾಯ ಕಟ್ಟಕ್ ದಾಖಲಾತಿ ಇದೆ, ಕರೆಂಟ್ ತಗೊಳಕ್ ದಾಖಲಾತಿ ಹಿಂದೆ. ಈಗಿರೋ PDO ದಾಖಲಾತಿ ಇಲ್ಲ, ದಿಂಬರ್ಗ ಕೊಡ್ತಾರೆ. ಅದೇ ಜಾಗದಲ್ಲಿ 37/1 ಅಂತ ಹೇಳ್ಬಿಟ್ಟು ಸೀತಾರಾಮ್ ಖಾತೆಯಲ್ಲಿ ಸೀತಾರಾಮ್ ಈ ಖಾತೆ ಮಾಡ್ಕೊಂಡಿದ್ದಾರೆ. ಅವನು ಬಿಟ್ಕೊಳ್ಳೋ ಜಾಗ ಎಲ್ಲಿ? ಈ ಜಾಗನೂ ಮುಂದೆ, ಆ ಜಾಗನೂ ಮುಂದೆ. ಎಲ್ಲಾ ಮನವರಿಕೆ ಮಾಡಿ ನಾವು ಲೆಟರ್ ಕಳಿಸ್ತಾನೆ ಇದ್ದೀವಿ. ಒಬ್ಬರಾಗ್ಲಿ, ಉಸ್ತುವಾರಿ ಸಚಿವರಾಗ್ಲಿ, ಅಧಿಕಾರಿಗಳಾಗ್ಲಿ, ತಹಶೀಲ್ದಾರ್ ಆಗ್ಲಿ, ಇಲ್ಲ PDO ಆಗ್ಲಿ, ಯಾರೂ ಪಕ್ಕ ಇಲ್ಲ. ಸಂವಿಧಾನ ಅಂತಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಾಮುಖ್ಯವಾಗಿರ್ತಕ್ಕಂಥ 4 ಅಂಶಗಳು. ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮಾಂಗ. ಮಾಧ್ಯಮಾಂಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವತ್ತಿನ ದಿನ ಎಲ್ಲ ಅಭಿವೃದ್ಧಿಯಾಗಿದೆ. ಕಾರಣ ಏನಂತಂದ್ರೆ ಈ ಕಂಪನಿಗಳ, ಪೌರಾತ್ಯ ಕಂಪನಿಗಳ ಆಳ್ವಿಕೆಯ ಸಂದರ್ಭಕ್ಕೆ ತಾಲೂಕಿನ ಎಲ್ಲ ಭೂಮಿ ಕಣಗಳು, ಜಿಲ್ಲೆಯ ಎಲ್ಲ ಭೂಮಿ ಕಣಗಳು ಇವತ್ತು ಬರ್ಬರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಪೌರಾತ್ಯ ಕಂಪನಿಗಳು ಇವತ್ತು ಎಲ್ಲ ಕಡೆ ಎಲ್ಲ ಗ್ರಾಮದಲ್ಲಿ ಇಟ್ಕೊಂಡಂಥ ಸಂದರ್ಭಕ್ಕೆ ಇವತ್ತು ಶಾಸಕಾಂಗನೂ ಇಲ್ಲ, ಕಾರ್ಯಾಂಗನೂ ಇಲ್ಲ, ನ್ಯಾಯಾಂಗನೂ ಇಲ್ಲ. ಎಲ್ಲ ಅನುದಾನಗಳು ಇವತ್ತು ಮನುಷ್ಯನನ್ನಾಗಿ ಕಾಣದೇ ಇರ್ತಕ್ಕಂಥ ಸಂದರ್ಭಕ್ಕೆ ಇವತ್ತು ಅವನನ್ನ ಊರಿನಿಂದ ಹೊರಗಡೆ ಹಾಕಿದೆ. 3 ಮಾಸಗಳಿಗೆ ಈ ದೇಶನ ಉಳ್ಕೊಳ್ಳುವಂಥ ಸಂದರ್ಭ. ಊರುಗಳಲ್ಲಿಲ್ಲ, ಸ್ಮಶಾನಗಳಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಕೇಳಿರೋದಿಷ್ಟೇ, ಅಕ್ಲನಲ್ಲಿ ಮಲ್ಲೇನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ, 73-74ನೇ ಸಾಲದಿಂದ ಅವ್ರು ಏನು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆವತ್ತಿನ ದಿನಕ ಅಲ್ಲಿ MR ಜಯರಾಮ್ರವರು ಶಾಸಕರಾಗಿ ಮಾಡಿದಂತಹ ಘನ ಉದ್ದೇಶ ಏನಂತಂದ್ರೆ, ಅಕ್ಲನಲ್ಲಿ ಮಲ್ಲೇನಲ್ಲಿ ಇರ್ತಕ್ಕಂಥ 1200 ಎಕರೆ ಭೂಮಿಯನ್ನ ಕಬ್ಜಾ ಮಾಡ್ತಕ್ಕಂಥ ಸಂದರ್ಭಕ್ಕೆ, ಕಿತ್ಕೊಳ್ತಕ್ಕಂಥ ಸಂದರ್ಭಕ್ಕೆ, ಸರ್ಕಾರಿ ಭೂಮಿಯನ್ನು ಕಿತ್ಕೊಳ್ತಕ್ಕಂಥ ಸಂದರ್ಭಕ್ಕೆ ಅವ್ರು ಮಾಡುವಂತಹ ಎಲ್ಲ ಪ್ರಯತ್ನಗಳು ಅವತ್ತಿಂದ ಇವತ್ತಿನವರೆಗೂ ಸಹ ಅದನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸಕ್ಸಸ್ ಆಗಿದ್ದಾರೆ.
ಯಾಕೆ ಸಕ್ಸಸ್ ಆಗಿದೆ ಅಂದರೆ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವಾಗ ಬಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ತಾ ಇದ್ದಂಗೆ ಅವರು ಎಲ್ಲ ಅಂತಿಮ ಘಟ್ಟಗಳನ್ನು ತಲುಪಿದ್ರು. ಎಲ್ಲಿ ತಲುಪಬೇಕಾಗಿತ್ತು ಅಲ್ಲಿ ತಲುಪಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನಾದರೂ ಹೇಳೋದಿಷ್ಟೇ, ಈಗಾಗಲೇ ನಮ್ಮ ನಾಗರಾಜರವರು ಅಲ್ಲಿ ಸಂಘಟನೆಯನ್ನ ಹುಟ್ಟಾಕದ ಮುಖಾಂತರ ಅಕ್ಕಲಲ್ಲಿ ಮಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿರಾಶ್ರಿತರ ಸಂಘ ಅಂತಕ್ಕಂಥ ಒಂದು ಸಂಘವನ್ನು ಕಟ್ಕೊಂಡು ಅದರ ಮುಖಾಂತರ ನ್ಯಾಯಾಲಯದಲ್ಲಿ ಹೋಗಿ ಪ್ರಶ್ನೆಯನ್ನು ಮಾಡಿದ್ರು. ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ನಮ್ಮ ಭೂಮಿಯನ್ನು ನಮ್ಮ ಊರನ್ನು ಯಥಾಸ್ಥಿತಿ ನಮಗೆ ಉಳಿಸ್ಕೊಡಿ, ನಮ್ಮ ಹಳೆಗೂ ಊರು ನಮಗೆ ವಾಪಸ್ ಬರಬೇಕು ಮತ್ತು ಈಗಿರ್ತಕ್ಕಂತಹ ಊರು ನಮ್ಗೆ ವಾಪಸ್ ಬರಬೇಕು, ಊರಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭೂಮಿ ಕಾಣಗಳು ನಮ್ಗೆ ವಾಪಸ್ ಬರಬೇಕು, ಇದನ್ನು ಯಾವುದೇ ಕಾರಣಕ್ಕೆ ಹರಾಜಾಕ ಬಿಡಬಾರ್ದು ಅಂತೇಳಿ ಹೈಕೋರ್ಟಲ್ಲಿ ಅವರು ತಗಾದಿಯನ್ನು ಹಾಕುವಂಥ ಸಂದರ್ಭದಲ್ಲಿ ಮನೆ ನ್ಯಾಯಾಲಯ ಮತ್ತು 2012ನೇ ಇಸ್ವಿಯಲ್ಲಿ ಅವರೊಂದು ಘನ ಆದೇಶವನ್ನು ಮಾಡೋದ್ರ ಮುಖಾಂತರ ಇವರ ಭೂಮಿಯನ್ನು ಯಥಾಸ್ಥಿತಿ ಉಳಿಸ್ಕೊಳ್ತಕ್ಕಂಥ ಸಂದರ್ಭಕ್ಕೆ 6 ತಿಂಗಳು ಮಾಡಿಕೊಂಡು ಆಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹರಾಜು ಮುಖಾಂತರ ಊರು ಲಭ್ಯಾಯಿಸಬೇಕು ಅಂತ ಹೇಳ್ಬಿಟ್ಟು DC AC ಎಲ್ಲ ಶಾಮೀಲಾಗ್ಬಿಟ್ಟು ಹರಾಜು ತಂದಿರ್ತಾರೆ. ಇದನ್ನು ನಾವು ಸಂಘದ ಮುಖಾಂತರ ನೋಡಿ ನಮಗೆ ಗಾಬರಿ ಆಯಿತು. ಇನ್ನೇನು ಊರಿಗೆ ಹೋಗೋ ಹೊತ್ತರಲ್ಲಿ ಇದನ್ನು ತಂದು ನಮ್ಮ ಮೇಲೆ ಇಲ್ಲದ ಕೇಸುಗಳು ಹಾಕಿ ಈ ತರ ಸೃಷ್ಟಿ ಮಾಡಿ ಅಧಿಕಾರಿಗಳು ಹಿಡ್ಕೊಂಡು ಹರಾಜು ಪ್ರಕ್ರಿಯೆ ನಡೆಸಿರ್ತಾರೆ. ನಮಗೆ ಮೇಲೆ ದಾರಿ ಇಲ್ಲದೆ ಮಾರ್ಗ ಇಲ್ಲದೆ ನಾವು ಹೈಕೋರ್ಟ್ ಪಬ್ಲಿಕ್ ಲಿಟಿಗೇಷನ್ ನಮ್ಮ ಅಕ್ಕಲಲ್ಲಿ ಮಲ್ಲೆನಲ್ಲಿ ಪರಿಶಿಷ್ಟ ಪಂಗಡ ನಿರಾಶ್ರಿತ ಸಮಿತಿಯಿಂದ ಹೈಕೋರ್ಟ್ನ ಪಬ್ಲಿಕ್ ಲಿಟಿಗೇಷನ್ ನಮ್ಮ ಸಂಘದಿಂದ ಹಾಕಿರ್ತೇವೆ. ಅದು ಸುಮಾರು ಮಾಡಿರುತ್ತಾರೆ, ಆಗಿರುತ್ತಾರೆ ಸಹ ನಾನು ಕೊಡುತ್ತೇನೆ. ಅದ ನಂತರ MS ರಾಮಯ್ಯನವರು ಮಕ್ಕಳು ಇದನ್ನ ಏನನ್ನ ಮಾಡಿ ಇದನ್ನ ನಾವು ವಶ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತೀರಾ DC AC ಎಲ್ಲ ಕೈಗೊಂಬೆ ಮಾಡಿಕೊಂಡು ಅದನ್ನು ಹೈಕೋರ್ಟ್ ಆದೇಶದ ಮೇಲೆ ಖುಲ್ಲಾ ಮಾಡಿಸಿರ್ತೀವಿ ಅಂತ ಹೇಳ್ಬಿಟ್ಟು ನಾಮಫಲಕಗಳು ಹಾಕಿರ್ತಾರೆ. ಮಶಾನ, ಗುಂಡ್ತೋಪು, ಕೆರೆ ಎಲ್ಲ ನಾಮಫಲಕಗಳಾಗಿ ಊರವರು ಹೋಗ್ಬಹುದು ಅಂತ ಹೇಳ್ಬಿಟ್ಟು ಇದು ಮಾಡಿರ್ತಾರೆ. ಮಾಡಿದ್ರೆ ರಾಘವರಾಗಲಿ LC ನಾಗರಾಗಲಿ ಎತ್ತಂಗಡಿ ಮಾಡಿರ್ತಾರೆ. ಕೇಶವ ರೆಡ್ಡಿ ಕರುಗಳು ಈ ಎಲ್ಲ ಗ್ರಾಮ ಫಿಕ್ಸ್ ಮಾಡಿದಾಗ ಗುಂಡಾಗ ಹಾಕ್ಬಿಟ್ರು DC ನ. ಈ LC ನಾಗರಾಜ್ ಎತ್ತಂಗಡಿ ಮಾಡಿಸ್ಬಿಟ್ಟ. ಆಮೇಲೆ LC ನಾಗರಾಜ್ ಹೋಗ್ತಾನೆ, ಇನ್ನೊಬ್ರು ತಹಶೀಲ್ದಾರ್ ಬರ್ತಾನೆ, ಬಂದು ನೋಡು ಮಾಜಾರ್ ಮಾಡ್ತಾನೆ. ಏನ್ ಮಾಡ್ತಾನೆ, ಇದು ಸೆಂಟ್ರಲ್ ಮಧ್ಯದಲ್ಲಿ ಐತೆ, ಹೈಕೋರ್ಟ್ ಆರ್ಡರ್ ಪರಿಗಣಿಸಲೇ ಮಾಡೋದಿಲ್ಲ, ಇದು ಊರು ಸೆಂಟ್ರಲ್ ಐತೆ. MS ರಾಮಯ್ಯ ಅಕ್ಕಪಕ್ಕದಲ್ಲಿ ಮಕ್ಕಳು ಅಕ್ಕಪಕ್ಕದಲ್ಲಿ ಅವರೇ, ಈಗಾಗಲೇ ಅವ್ರಿಗೆ 1200 ಎಕರೆ ಜಮೀನಾಗಿದೆ, ಇದನ್ನು ಮಾಡ್ಬೇಡ, ಲಪ್ಪಾಯಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಜಾರ್ ಮಾಡ್ತಾರೆ. ಬಂದು ಈ LC ನಾಗರಾಜ್ ಮಾಜಾರ್ ಮಾಡಿ ಎಲ್ಲ ಇದು ಮಾಡಿ ಅನ್ನೋದಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು. ತಿರುಗಿ ಇದನ್ನ ಸೃಷ್ಟಿ ಮಾಡಿದ್ರು. ಮಾಡಿಬಿಟ್ಟು ನೋಡು ಗ್ರಾಮಸ್ಥರ ಸೈನು ಹಾಕಿರ್ತಾರೆ. ನಮ್ಮ ಯಾವ ಗ್ರಾಮಸ್ಥನ ಸಹಿ ಇಲ್ಲ, ಇದನ್ನೇ ಅಗ್ಲೋ ಬದಲು ಅಂತ ಇವಾಗ ಗೌರ್ಮೆಂಟ್ ಕಳಿಸಿರೋದು. ನಮ್ಮ ಗ್ರಾಮದ ಯಾವುದೂ ಸೈನ್ ಇಲ್ಲ, ಫೋರ್ಜರಿ ಮಾಡವ್ರೆ. ಏನು ಬರ್ತಾವ್ರೆ, ಇದು ಮಧ್ಯ ಐತೆ, ಇದು MS ರಾಮಯ್ಯ ಸೇರ್ತಕ್ಕದ್ದು, ಇದು ಅಕ್ಕಪಕ್ಕ MS ರಾಮಯ್ಯ, ಇದು ರೋಡ್ಗಳಿಲ್ಲ, ರಸ್ತೆಗಳಿಲ್ಲ, ಒಂದೇ ತಿಂಗಳು ರೋಡ್ಗಳಿವೆ, ರಸ್ತೆಗಳಿವೆ, ಎಲ್ಲ ಮೊದಲು ತಹಶೀಲ್ದಾರ್ ಮಾಡವ್ರೆ. ಇದು ರೋಡ್ಗಳಿಲ್ಲ, ರಸ್ತೆಗಳಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿಂದ ಮುಖ್ಯ ಕಾರ್ಯದರ್ಶಿ ಕಳಿಸ್ತಾರೆ ಪ್ರಸ್ತಾವನೆಗೆ MS ರಾಮಯ್ಯಗೆ ಮಾಡಿಕೊಡ್ಬಿಡ್ಬೇಕು ಅಂತ ಮಕ್ಕಳಿಗೆ. ಇವನು ಸೀತಾರಾಮು ಒಂದು ದಿವಸ ನಮ್ಮೂರಿಗೆ ಬಂದಿರ್ತಾನೆ. ಬಂದು ನಾನು ಅಡ್ಲು ಬಂದು ಮಾಡ್ಕೊಂತೀನಿ, ನಿಮ್ಗ ಈ ಊರಾಗ ಎಷ್ಟು ಜಾಗ ಐತೆ ಅಷ್ಟು ನಿಮ್ಗೆ ಕೊಡ್ತೀವಿ, 6 ಎಕರೆ 18 ಗುಂಟೆ ಕೊಡ್ತೀವಿ, ನಿಮ್ಗ ಬೋರ್ ಹಾಕ್ಸ್ಕೊಡ್ತೀನಿ, ನಿಮ್ಗ ಸಮುದಾಯ ಭವನ ಮಾಡಿಸ್ಕೊಡ್ತೀನಿ, ನಿಮ್ಗ ಗೌರ್ಮೆಂಟ್ ಇಂದ 1000 ಕೋಟಿಗಳು ಹಾಕಿ ಮಾದರಿ ಗ್ರಾಮ ನಮ್ಮ ಬೆಂಗಳೂರು ಡಿಸ್ಟಿಕ್ ಆಗಿ ಯಾವ್ದು ಇರಬೇಕು ಆ ತರ ಮಾಡ್ಕೊಡ್ತೀನಿ ಅಂತ ಹೇಳಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಭೂ ಕಬಳಿಕೆ ಮಾಡೋ ಈ ಉದ್ದೇಶದಿಂದ DC ಜಿಲ್ಲಾಧಿಕಾರಿ ಅವರು ಇದ್ದಾರೆ. ಅವರ ಸಮ್ಮುಖದಲ್ಲಿ ನಮ್ಗೆ ಊರ್ಗ ಕಳಿಸ್ತಾರೆ. ಮಕ್ಕಳಲ್ಲಿ ಮಲ್ಲೆನಲ್ಲಿ ನಿರಾಶ್ರಿತರ ಹೋರಾಟಕ್ಕೆ
ಅಕ್ಲೇನಹಳ್ಳಿ ಮಲ್ಯನಹಳ್ಳಿ ನಿರಾಶ್ರಿತರ ಹೋರಾಟಕ್ಕೆ, ಅಕ್ಲೇನಹಳ್ಳಿ ಮಲ್ಯನಹಳ್ಳಿ ನಿರಾಶ್ರಿತರ ಹೋರಾಟಕ್ಕೆ, ಅಕ್ಲೇನಹಳ್ಳಿ ಮಲ್ಯನಹಳ್ಳಿ ಹೋರಾಟಕ್ಕೆ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.